ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲೆಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸುಮ್ಮನೆ ಹೊರಗಡೆ ಮಕ್ಕಳಿಗೆಲ್ಲ ಬೇಜಾರಾಗುತ್ತಲ್ಲ, ಹಂಗೆ ತಿರ್ಗಾಡ್ಸ್ಕೊಂಡು ಬರೋಣ ಅಂತ. ನಾನು ರೆಡಿಯಾಗಿದ್ದೀನಿ, ನಮ್ಮ ಅತ್ತಿಗೆ ಇಲ್ಲಿ ರೆಡಿ ಆಗ್ತಿದ್ದಾರೆ, ಅನ್ವಿಕಾ ಕೂಡ ರೆಡಿಯಾಗಿದ್ದಾಳೆ. ರೆಡಿಯಾಗಿ ಹೊರಟ್ವು. ನೋಡಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಬೀರೂರಲ್ಲಿ ತರೀಕೆರೆ ರೋಡಲ್ಲಿ ಬರ್ತಾಯಿದ್ರೆ ಅಲ್ಲಿ ಸಿಗುತ್ತಲ್ಲ, ಅದೇ ಪಾರ್ಕ್ಗೆ ನಾವು ಹೋಗ್ತಾ ಇರೋದು. ಸುಮ್ಮನೆ ಎಂಜಾಯ್ಗೆ ಅಂತ ಹೋಗಿದ್ವಿ ಅಷ್ಟೇ. ಮನೇಲಿದ್ದೇ ಇದ್ದು ಬೇಜಾರಾಯಿತು ಅಂತ. ಆ್ಯಕ್ಚುಲಿ ಮಕ್ಕಳಿಗೋಸ್ಕರ ಅಂತ ಏನೂ ಹೋಗಿಲ್ಲ. ನಿಮಗೆ ಗೊತ್ತಲ್ಲ, ಮನೆಯಲ್ಲಿ ಹೌಸ್ ವೈಫ್ಗಳಿಗೆ ಎಷ್ಟು ಕೆಲಸ, ಸ್ವಲ್ಪ ಟೆನ್ಷನ್ನು, ಮಕ್ಕಳು ನೋಡಿಕೊಂಡು ಹೆಂಗೆ ದಿನ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಎತ್ತಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಹಾಗಂತ ನಾವೇನು ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಎಲ್ಲರನ್ನೂ ಕರ್ಕೊಂಡು, ಅವಳಿಗೂ ನಮ್ಮ ಅನ್ವಿಕಂಗೆ ತುಂಬ ಬೋರ್ ಆಗಿತ್ತು. ಯಾಕಂದರೆ ನಾವು ಫಸ್ಟ್ನೇ ಫ್ಲೋರಲ್ಲಿರೋದು, ಅಲ್ಲಿಂದ ಕೆಳಗಡೆ ಬಿಡೋದಕ್ಕೆ ನಾವು ಜೊತೆಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಅವಳನ್ನ ಕೆಳಗೆ ಬಿಡೋಕ್ಕಾಗಲ್ಲ. ಮತ್ತು ಡೇ ಪೂರ್ತಿ ಕೆಲಸ ಇರುತ್ತೆ, ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವಳನ್ನು ಅಡ್ಡಾಡ್ಸ್ಕೊಂಬರೋದೇ ತುಂಬ ಕಷ್ಟ ಆಗುತ್ತೆ. ಹಂಗೂ ಸಂಜೆ ಟೈಮಲ್ಲಿ ಕೆಳಗಡೆ ಹೋದರೆ ಇಲ್ಲಿ ಜಾಸ್ತಿ ಮಕ್ಕಳೇನಿಲ್ಲ ನಮ್ಮ ಏರಿಯಾದಲ್ಲಿ, ಹಾಗಾಗಿ ಅವಳಿಗೆ ಬೋರ್ ಆಗುತ್ತೆ. ಈಗ ಒಂದೊಂದು ಸಂಡೇ ಟೈಮಲ್ಲಿ, ಏನಾದರೂ ಟೈಮಲ್ಲಿ ಈ ಥರ ಹೊರಗೆ ಕರ್ಕೊಂಡು ಹೋಗ್ಬಿಟ್ರೆ ಅವಳಿಗೂ ತುಂಬ ಖುಷಿಯಾಗುತ್ತೆ, ನಮಗೂ ಅಷ್ಟೇ. ಮನೇಲಿ ಇದ್ದು ಬೇಜಾರಾಗಿರುತ್ತಲ್ಲ, ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಎಂಜಾಯ್ ಮಾಡಿದ್ಲು ಅನ್ವಿಕನು ಇದರಲ್ಲೆಲ್ಲ ಕೂತ್ಕೊಂಡು. ನಾವು ಎಂಜಾಯ್ ಮಾಡಿದ್ವಿ. ಇದರಲ್ಲಂತೂ ತುಂಬ ತಲೆ ತಿರುಗಿಬಿಡ್ತು ನಮಗೆ. ಇದೇ ಲಾಸ್ಟ್, ನಾವು ಯಾವುದನ್ನು ಆಡಲಿಲ್ಲ, ಇದೊಂದು. ಮತ್ತು ಅನ್ವಿಕಂಗೆ ಆಡಿಸಿದ್ವಿ. ಮತ್ತು ನಾವು ಜೋಕಾಲಿ ಎಲ್ಲ ಆಟ ಆಡಿದ್ವಿ. ಇದರಲ್ಲಂತೂ ಜಾರುಗುಪ್ಪೆಯಲ್ಲಿ ಅನ್ವಿಕಾ ಜಾರ್ತಾನೆ ಇರಲಿಲ್ಲ. ನಾವು ಜಾಸ್ತಿ ಕರ್ಕೊಂಡೋಗಿಲ್ಲ ಹೊರಗಡೆ, ಅವಳಿಗೆ ಇದರಲ್ಲಿ ಆಟ ಆಡೋದು ಅಂತ ಗೊತ್ತಿಲ್ಲ, ಅವಳು ಹೆದರುತ್ತಿದ್ಲು. ಹಂಗಾಗಿ ಆ ಹುಡುಗಿ ನೋಡಿ ಹೆಂಗೆ ಜಾರ್ತಾಯಿದೆ ಅಂತ ಎಲ್ಲ ಹೇಳ್ತಿದ್ವಿ, ಆದರೂ ಅವಳು ತುಂಬ ಭಯಪಡ್ತಿದ್ಲು ಜಾರೋದಕ್ಕೆ. ಇನ್ನೂ ಚಿಕ್ಕ ಹುಡುಗಿ, ಹೌದು. ಇನ್ನೊಂದು ಅಂದರೆ ಹೊರಗಡೆ ಎಲ್ಲ ಈ ಥರ ಆಟ ಎಲ್ಲ ಫಸ್ಟ್ ಟೈಮ್ ಆಡ್ತಿರೋದು ಅವಳು, ಹಂಗಾಗಿ ಗೊತ್ತಿಲ್ಲ ಅವಳಿಗೆ, ಅದಕ್ಕೋಸ್ಕರ ತುಂಬ ಭಯಪಡ್ತಿದ್ದಾಳೆ ಅಷ್ಟೇ. ಹಂಗೂ ಹಿಂಗೂ ಎಂಜಾಯ್ ಮಾಡ್ಕೊಂಡು ಆಡಿದ್ಲು. ಹೀಗೆ ನಮ್ಮದು ದಿನ ಇವತ್ತು ಕಳೀತು. ತುಂಬ ಚೆನ್ನಾಗಿತ್ತು, ಮಜವಾಗಿತ್ತು. ಹೀಗೆ ಹೌಸ್ ವೈಫ್ಗಳು ಮನೇಲೇ ಇದ್ದು ಬೇಜಾರಾದರೆ ಈಗ ಒಂದು ಹತ್ರ ಹೊರಗಡೆ ಎಲ್ಲ ಹೋಗ್ಬಿಟ್ರೆ ನಮಗೂ ಖುಷಿಯಾಗುತ್ತೆ. ನಿಮಗೆ ಅಂತ ಸ್ವಲ್ಪ ಟೈಮ್ನ ಎತ್ತಿಡಬೇಕು, ನೀವು ಎಂಜಾಯ್ ಮಾಡಬೇಕು. ಇದನ್ನು ಮಾತ್ರ ಯಾರೂ ಮರಿಬಾರ್ದು. ನಮ್ಮ ಮನಸ್ಸಿಗೆ ಏನೇ ಟೆನ್ಷನ್ ಇರಲಿ, ಏನೇ ಬೇಜಾರಿರಲಿ, ಈ ಥರ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಮನಸ್ಸಿಗೂ ಒಂಥರ ನೆಮ್ಮದಿ ಅನಿಸುತ್ತೆ. ಮನೆಯಲ್ಲೇ ತುಂಬ ಇದ್ಬಿಟ್ರೆ ಬರೀ ಫೋನು, ಟಿ ವಿ ಇದೆಲ್ಲ ನಮಗೆ ತುಂಬ ಬೋರ್ ಆಗುತ್ತೆ. ಹೊರಗಡೆ ಸ್ವಲ್ಪ ಗ್ರೀನರಿ ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲ ಹೋಗಿದ್ವಿ. ಹೋಗಿದ್ದಂತೂ ತುಂಬ ಫನ್ ಇತ್ತು, ಚೆನ್ನಾಗಿತ್ತು. ಅನ್ವಿಕಾ ಆಗಲಿ, ಪ್ರತೀಕ್ಷಾ ಆಗಲಿ ಎಲ್ಲ ಎಂಜಾಯ್ ಮಾಡಿದ್ರು. ಮತ್ತು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ಎಲ್ಲ ಮುಗಿಸ್ಕೊಂಡು ಬೇಗ ಕತ್ತಲೆ ಆಗಿಬಿಡುತ್ತೆ ಮನೆಗೆ. ಸಣ್ಣ ಮಗು ಇಟ್ಕೊಂಡು ಹೋಗಿದ್ವಲ್ಲ, ಇನ್ನೂ 7 ಮಂತ್ ಅವಳಿಗೆ, ಹಾಗಾಗಿ ಮನೆಗೆ ಬರೋಣ ಅಂತ ಬಂದ್ವಿ. ಲಾಸ್ಟಿಗೂ ನಮ್ಮ ಅನ್ವಿಕಂಗೆ ಬರೋಕ್ಕೆ ಮನಸ್ಸಿಲ್ಲ, ಅಲ್ಲೇ ಆಟ ಆಡ್ತೀನಿ ಅಂತ ಆ ಕಡೆ ಈ ಕಡೆ ಕೂತಿದ್ಲು. ಹಂಗೂ ನಾವು ಹೋಗೋಣ, ಟೈಮ್ ಆಗಿದೆ, ಕತ್ತಲೆ ಆಗುತ್ತೆ, ಗುಗ್ಗಜ ಬರುತ್ತೆ ಅಂತ ಏನೇನೋ ಹೇಳಿ ಎದುರಿಸಿ ಕರ್ಕೊಂಡು ಹೋದ್ವಿ. ಹಂಗೂ ಬಂದಳು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ, ಏನು ಜಾಲಿ ಜಾಲಿ ಅಂತೆಲ್ಲ ಹೇಳ್ತಿದ್ಲು. ಚೆನ್ನಾಗಿ ಜಾಲಿ ಮಾಡಿದೆ ನಾನು, ಚೆನ್ನಾಗಿತ್ತು ಅಂತ ಎಲ್ಲ ಹೇಳ್ತಿದ್ಲು ಅವಳು. ಅವಳಿಗೆ ತುಂಬ ಖುಷಿಯಾಗಿದೆ ಹೊರಗಡೆ ಬಂದಿದ್ದಕ್ಕೆ. ಹಾಗಾಗಿ ಅವಳಿಗೂ ಖುಷಿಯಾಯಿತು, ನಮಗೂ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಬರ್ಬೇಕಾದ್ರೆ ಪಾನಿಪುರಿನೂ ತಿನ್ಕೊಂಡ್ಬಂದ್ವಿ. ಹಾಯ್, ಗುಡ್ ಈವ್ನಿಂಗ್, ನಮಸ್ತೆ ಎಲ್ಲರಿಗೂ. ನಿನ್ನೆ ಆ ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು. ಪಾನಿಪುರಿ ಎಲ್ಲ ತಿನ್ಕೊಂಡು ಮನೆಗೆ ಬಂದು ಮತ್ತೆ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲಗೋದಕ್ಕೆ ಟೈಮ್ ಆಯಿತು.
ನಂತರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಹೌಸ್ ವೈಫ್ಗಳು ಯಾವಾಗಲೂ ಮನೇಲಿರ್ತಾರೆ ನೋಡಿ. ಮನೇಲಿದ್ದು ಏನಾದರೂ ಬೇಜಾರು ಅನಿಸಿದ್ರೆ ಅವರಿಗೆ ಹೇಳ್ಕೊಳೋಕ್ಕೆ ಯಾರೂ ಇರಲ್ಲ. ಹೆಂಗೆ ಅಂತ ಗೊತ್ತಿಲ್ಲ, ಅದೇನೋ ಬೇಜಾರನ್ನ ಮತ್ತೆ ಹೇಳ್ಕೊಂಡ್ರೆ ಇನ್ನೂ ಬೇಜಾರಾಗುತ್ತೆ. ಅವತ್ತು ದಿನ ಎಲ್ಲ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ. ಹಾಗಾಗಿ ಹೇಳ್ಕೊಳೋದ್ಕಿಂತ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಗ್ರೀನರಿ ನೋಡಿಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಿ ತಪ್ಪಿಲ್ಲ. ಆದರೆ ಈಗ ಮನೇಲಿ ಏನಾಗಿದೆ ಅನ್ನೋ ಟಾಪಿಕ್ ಬಿಟ್ಟು ನೆಕ್ಸ್ಟ್ ಬೇರೆ ಥರ ನಾವು ಹಿಂದೆ ಹೇಗಿದ್ವಿ, ಫ್ರೆಂಡ್ಶಿಪ್ಪಲ್ಲಿ ಏನೇನು ಮಾಡಿದ್ವಿ, ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡಿದ್ವಿ, ಅಂದರೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾವು ಚಿಕ್ಕವರಿಂದ ಚೆನ್ನಾಗಿದ್ವಿ ಅಲ್ವಾ, ಹಂಗಿದ್ವಿ ಅಲ್ವಾ, ಹಿಂಗಿದ್ವಿ ಅಲ್ವಾ, ಆ ದಿನ ತುಂಬ ಚೆನ್ನಾಗಿತ್ತಲ್ವಾ, ಈ ಥರ ಮಾತಾಡಿ. ಆಗ ನಿಮಗೆ ಆ ಮೈಂಡ್ಸೆಟ್, ಆ ಯೋಚನೆಯಿಂದ ನಿಮಗೆ ಈ ಯೋಚನೆ ಎಲ್ಲ ಮರ್ತೋಗ್ಬಿಡುತ್ತೆ. ಎಷ್ಟು ಖುಷಿಯಾಗಿತ್ತು ಜೀವನ ಆಗ ಅಂತ ಎಲ್ಲ ನೆನಪಾಗುತ್ತೆ. ಹಾಗಾಗಿ ಇದೊಂದು ನಾನು ಟಿಪ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದು ನೆನ್ನೆನೇ ಹೇಳಬೇಕಿತ್ತು, ಆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ. ಈ ಥರ ಏನಾದರೂ ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಏನಾದರೂ ಈ ಥರ ಮಾಡ್ತಾಯಿರಿ. ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೀವು ಖುಷಿಯಾಗಿರಬೇಕು ಯಾವಾಗಲೂ. ಇನ್ನೊಬ್ಬರು ಅಂದರೆ ಮನೆ ಜನ ಎಲ್ಲ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ, ಈ ಥರ ಎಲ್ಲ ಹೇಳ್ಬೋದು ಅಷ್ಟೇ. ಆದರೆ ನಮಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದೊಂದು ನಿಜ. ಇದೊಂದು ವಿಷಯ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ತಪ್ಪನಿಸಿದೆ, ಯಾರಿಗೆಲ್ಲ ಸರಿ ಅನಿಸಿದೆ ಅದಂತೂ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಿಮಗೆ ನೀವು ಅಂತ ಒಂದು ಸ್ವಲ್ಪ ಸಮಯ ಕಳೆಯೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ, ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ. ಇದೊಂದು ಟಿಪ್ ಅಷ್ಟೇ, ಇನ್ನೇನಿಲ್ಲ. ಹಾಗೆ ನಮ್ಮ ಮನೇಲಿ ಬಾಳೆಹಣ್ಣು ಉಳಿದಿದ್ವು, ಹಾಗೆ ಸ್ವಲ್ಪ ರಸಾಯನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ವಿಡಿಯೋ ತೆಗೆದಿಟ್ಕೊಂಡಿದ್ದೆ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಿ, ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕ್ಕೋಬೋದು, ಮತ್ತು ಎಕ್ಸ್ಟ್ರಾ ಫ್ರೂಟ್ಸ್ ಏನಾದರೂ ಇದ್ದರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ, ಅದಕ್ಕೆ ಇದೊಂದನ್ನು ಶೇರ್ ಮಾಡ್ಕೊತಿದ್ದೀನಿ. ಇದೊಂಥರ ಓನ್ ರೆಸಿಪಿ ಇದ್ದಂಗೆ. ಯಾರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಲ್ಲ, ಆಲ್ಮೋಸ್ಟ್ ಹಾಕಲ್ಲ, ನಾನೆಲ್ಲ ಹಾಕಿ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಹಾಗಾಗಿ ಮಾಡಿದ್ದೀನಿ ಅಷ್ಟೇ. ಅದೊಂದು ವಿಡಿಯೋ ಫುಟೇಜ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬನಾನನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡು ಇದರೊಳಗೆ ಹಾಕ್ರಿ. ಬೆಲ್ಲನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಆ ಪುಡಿನೂ ಹಾಕ್ತಾಯಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ನೂ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪನೂ ಹಾಕ್ತೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ಮಾಡೋದು. ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋನೂ ಫಸ್ಟ್ ನಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.